ಹುಡುಗ ಸಿಕ್ಕಿದೆ ರೊಟ್ಟಿ ಮಾಡಿ ಏಡಿ ಕೆಂಪುಗಿದೆ. ದಾರಿಯಲ್ಲಿ ನಮ್ಮೂರವರು ಮದ್ವೆಗೆ ಹೋಗ್ತಾ ಇದ್ರು. ಅವರಿಗೆ ಒಂದು ಬಾಯ್ ಹೇಳಿ ನಾವು ಸೀದಾ ತೋಟದ ಕಡೆ ಹೊರಟ್ವಿ. ನನಗೊಂದು ಅಭ್ಯಾಸ ಉಂಟು ಮಾರ್ರೆ, ಹೋಗೋಷ್ಟರಲ್ಲಿ ಆಲ್ರೆಡಿ ಎಷ್ಟು ಹಿಡಿದ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಇಷ್ಟು ದೊಡ್ಡ ಮೀನು ನನ್ನ ಲೈಫಲ್ಲೇ ನೋಡಿಲ್ಲ. ನೋಡಿ ನೋಡಿ, ಇಷ್ಟು ದೊಡ್ಡ ಮೀನು ನನ್ನ ಲೈಫಲ್ಲೇ ನೋಡಿಲ್ಲ. ಹಂಗೆ ಸಗಣಿ ತಿನ್ನಕ್ಕೆ ಶುರು ಮಾಡೇ ಬಿಟ್ರು. ಇಷ್ಟು ಮೀನು ತಗೊಂಡು ಕೊಡ ಎಕ್ಸ್ಪ್ರೆಷನ್. ಆಮೇಲೆ ಇವನನ್ನು ಕರ್ಕೊಂಡು ನಾವು ಸೀದಾ ಮತ್ತೆ ಮೀನು ಹಿಡಿಯೋಕೆ ಹೋದ್ವಿ. ನೋಡಿ, ಈ ತೋಟ, ಈ ಹಸಿರು, ಈ ಮಣ್ಣಿನ ವಾಸನೆ ಸಿಟಿಯಲ್ಲಿ ಎಷ್ಟೇ ದುಡಿದ್ರೂ ಈ ನೆಮ್ಮದಿ ಸಿಗಲ್ಲ. ಹಳ್ಳಿ ಜೀವನ ಅಂದರೆ ಕಷ್ಟ ಮಾತ್ರ ಅಲ್ಲ, ಪ್ರಕೃತಿಯ ಜೊತೆ ಜೀವನ ಕಳೆಯೋದು. ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಕ್ಕಿಂತ ಸೂರ್ಯೋದಯ ನೋಡೋ ಜನರೇ ಜಾಸ್ತಿ. ಮಳೆ ಬಂದಾಗ ಮಣ್ಣಿನ ವಾಸನೆ ಎಂಜಾಯ್ ಮಾಡೋದು, ಹಕ್ಕಿಗಳ ಸದ್ದು ಕೇಳ್ತಾ ಇರೋದು, ಈ ಫೀಲಿಂಗ್ ಬೇರೆನೇ ಇರುತ್ತೆ. ಸಾಮಾನ್ಯವಾಗಿ ಮೀನು ಹಿಡಿಯಬೇಕಾದ್ರೆ ಸೈಲೆಂಟ್ ಆಗಿರಬೇಕು ಅಂತಾರೆ, ಆದರೆ ನಮ್ಮ ಹತ್ರ ಸೈಲೆಂಟ್ ಅನ್ನೋದೇ ಇಲ್ಲ. ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಫುಲ್ ಸದ್ದು ಮಾಡ್ತಾ ಇದ್ವಿ. ಬಂದು ನೋಡಿದ್ರೆ ಮೀನು ಓದವು ಹೆಂಗ ಇದಾವ ಅಂದ್ರೆ ಕೆರೆ ಮತ್ತೆ ದೊಡ್ಡದು, ಮೀನು ಮತ್ತೆ ಚಿಕ್ಕದು. ನೋಡಿ ನಮ್ಮೂರಿನ ದೊಡ್ಡ ಕೆರೆ. ಕಚ್ಚದುಂಟೆ ಎಲ್ಲರೂ. ನಾನು ಫುಲ್ ಧೈರ್ಯ ಮಾಡಿ ಕೈ ಮೇಲೆ ತಗೊಂಡೆ, ಆದರೆ ಅದು ಕೈ ಮೇಲೆ ಬಂದ ತಕ್ಷಣ ಬಾಯಕ್ಕೆ ಡೈರೆಕ್ಟ್ ಬಿಟ್ಬಿಟ್ಟೆ. ಸಂಜೆ ಸಾಂಬಾರ್ ರೊಟ್ಟಿ ಮಾಡಿ ತಿನ್ಬಿಟ್ಟು ಕೊಡ್ಬೇಕು. ಸಿಕ್ಕಾಡತ್ತೆ ನೋಡಿ, ನಮ್ಮ ಊರಿನ ಮಕ್ಕಳು ಫುಲ್ ನೀರು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ. ಹಳ್ಳಿ ಮಕ್ಕಳು ನೇಚರ್ ಜೊತೆ ಆಟ ಆಡ್ತಾ ಬೆಳೀತಾರೆ. ನೀರು, ಮಣ್ಣು, ತೋಟ, ಕೆರೆ ಇದೇ ಅವರ ಪ್ಲೇ ಗ್ರೌಂಡ್. ಮಣ್ಣಲ್ಲಿ ಬಿದ್ದರೂ ನಗ್ತಾರೆ, ಮತ್ತೆ ಎದ್ದು ಓಡ್ತಾರೆ. ಈ ಹಳ್ಳಿ ಬಾಲ್ಯ ನಿಜವಾಗ್ಲೂ ತುಂಬ ಚಂದ. ಕೆರೆ ಬೇಟೆ ನಮ್ಮೂರಿಗೆ ತೋಟದಲ್ಲಿ ಪಕ್ಕದ ದಂಡದಲ್ಲಿ ನೀರು ಹೋಗುವ ಕೆರೆ ಬೇಟೆ ಮಾಡುತ್ತಿದ್ದೀವಿ. ಆ ಕಡೆ ನೋಡಿ ಸಣ್ಣ ಮಕ್ಕಳು ಹಿಡಿತಿದ್ದಾರೆ. ನೋಡಿ ಕೊರೆ ಮೀನು, ನೋಡಿ ಕೊರೆ ಮೀನು ಸಿಕ್ತು. ನೋಡಿ ಗಾಯ್ಸ್, ನಮ್ಮ ಕೆರೆಯಲ್ಲಿ ಇಷ್ಟು ಇವತ್ತು ಸಾರು ಮಾಡಿ ರೊಟ್ಟಿ ಮಾಡಿ ಬನ್ನಿ ಗಾಯ್ಸ್. ಆಮೇಲೆ ಮಾವಿನ ಹಣ್ಣು ಬಿದ್ದಿದ್ವು, ಅದನ್ನ ನೋಡಿ ತಿಂದೆ ಹೋಗೋಕ್ಕಾಗುತ್ತಾ? ಸೀದಾ ಕಿತ್ತು ಅಲ್ಲೇ ಮರದ ಕೆಳಗೆ ಕೂತು ನೀರು ಕುಡಿತಾ ಚಿಲ್ ಮಾಡ್ತಾ ಇದ್ವಿ. ಆಮೇಲೆ ನನ್ನ ಕಾಲು ನೋಡಿದ್ರೆ ಉಂಬಳ ಕಚ್ಚಿದೆ. ನಮ್ಮ ಕಡೆ ಇದನ್ನ ಉಂಬಳ ಅಂತಾರೆ, ಹಾಗೆ ಜಿಗಳೆ ಅಂತಾನೂ ಹೇಳ್ತಾರೆ. ನೇಚರ್ ಎಂಜಾಯ್ ಮಾಡೋದ್ರ ಜೊತೆ ಈ ತರ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ.
ಹುಡುಗ ಸಿಕ್ಕಿದೆ. ಈಗ ನಾವು ಕೆರೆ ಕಡೆ ಬಂದ್ವಿ. ನೋಡಿ ಮಕ್ಕಳು ನೀರಿಗೆ ಕಲ್ಲೆಸ್ದು ಆಳ ನೋಡ್ತಾ ಖುಷಿ ಪಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಖುಷಿ ಪಡೋದು ಹಳ್ಳಿ ಜನರಿಂದ ಕಲಿಬೇಕು. ಪ್ರಕೃತಿ ಜೊತೆ ಕಳೆದ ಸಮಯ ಮತ್ತು ಮಣ್ಣಿನ ವಾಸನೆ, ಮಕ್ಕಳ ನಗು, ಹಳ್ಳಿಯ ಜನರ ಪ್ರೀತಿ ಇವೆಲ್ಲ ದುಡ್ಡು ಕೊಟ್ಟು ಕೂಡ ಸಿಗಲ್ಲ. ಈ ಏಡಿ ಕೆಂಪಗಿದೆ.